ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಎಲ್ಲ ವೋಟಿಂಗ್ ಲೈನ್ಸ್ಗಳು ಈಗ 11 ಗಂಟೆಗೆ ಕ್ಲೋಸ್ ಆದವು ಅಂತಾನು ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಸೀಸನ್ನ ಒಂದು ರೀತಿಯಾಗಿ ವೋಟಿಂಗ್ ರಿಸಲ್ಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅಂದರೆ ಈ ಫಿನಾಲೆ ವಾರದ ಒಟ್ಟಾರೆಯಾಗಿ ಈ 11 ಗಂಟೆಗೆ ಬಂದಿರುವಂಥ 11 ಗಂಟೆವರೆಗೆ ಬಂದಿರುವಂಥ ವೋಟಿಂಗ್ನ ಸಂಖ್ಯೆಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸ್ನೇಹಿತರೆ, ಸೋಮವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಓಪನ್ ಆದವು. ಅವಾಗಿನಿಂದ ಇವತ್ತು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಕ್ಲೋಸ್ ಆಗಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಒಟ್ಟಾರೆ ಅವಧಿಯಲ್ಲಿ ಬಂದಿರುವಂಥ ಒಟ್ಟು ವೋಟ್ಗಳ ಸಂಖ್ಯೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ತುಂಬಾ ದಾಖಲೆಯ ಮೊತ್ತದಲ್ಲಿ ಎಲ್ಲ ವೋಟ್ಗಳು ಬಂದಿವೆ ಅಂತ ಹೇಳ್ಬೋದು. ಮೊದಲನೇ ಸ್ಥಾನದಿಂದ 6ನೇ ಸ್ಥಾನದವರೆಗೆ ಯಾರಿಗೆಲ್ಲ ಯಾವ್ಯಾವೆಲ್ಲ ಸ್ಥಾನ ಸಿಕ್ಕಿದೆ, ಯಾರಿಗೆಲ್ಲ ಯಾವ್ಯಾವ ರೀತಿಯಾಗಿ ವೋಟ್ಗಳು ಬಂದಿವೆ, ಎಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಈ ಒಂದು ವಾರದ ಅಂದರೆ ಫಿನಾಲೆ ವಾರದ ಫೈನಲ್ ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದು ಎಲ್ಲ ದಿನದ್ದು ಎಲ್ಲವನ್ನು ಕೂಡ ಒಟ್ಟಾರೆಯಾಗಿ ಕೂಡಿಸಿಕೊಂಡು ಮಾಡಿದಂಥ ಒಂದು ವೋಟಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಇದೇ ಅಂತಿಮ ವೋಟಿಂಗ್ ರಿಸಲ್ಟ್. ಈ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತದೆ ಇವರೇ ವಿನ್ನರ್, ಇವರೇ ರನ್ನರ್ ಅಪ್, ಇವರೇ ಟಾಪ್ 3, ಇವರೇ ಟಾಪ್ 4, ಇವರೇ ಟಾಪ್ 5 ಹಾಗೆ ಟಾಪ್ 6 ಯಾರಂತ ಕನ್ಫರ್ಮ್ ಆಗಿ ಈ ಒಂದು ವೋಟಿಂಗ್ ರಿಸಲ್ಟ್ನಿಂದ ನಮಗೆಲ್ಲರಿಗೂ ಕೂಡ ಉತ್ತರ ಸಿಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ 6 ಜನ ಇರುವಂಥ ಸ್ಪರ್ಧಿಗಳ ಪೈಕಿ 6ನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಯಾರಂತ ನೋಡ್ತಾ ಹೋಗೋಣ. ಅದರ ಜೊತೆಗೆ ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆಯನ್ನು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 6ನೇ ಸ್ಥಾನದಲ್ಲಿರುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಅದು ರಜತ್ ಕಿಶನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ರಜತ್ ಕಿಶನ್ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಸ್ನೇಹಿತರೆ, ಬರೋಬ್ಬರಿ 62,73,789 ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಜತ್ ಕಿಶನ್ ಅವರು ಫಿನಾಲೆ ವಾರದ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ನಲ್ಲಿ 6ನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಟಾಪ್ 6 ಪೊಸಿಷನಲ್ಲಿ ಎಂಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದೇನು ದೊಡ್ಡ ಸಾಮಾನ್ಯ ಮಾತು ಅಲ್ವೇ ಅಲ್ಲ ಸ್ನೇಹಿತರೆ. ಯಾಕೆಂದರೆ 50 ದಿನ ಆದ ಮೇಲೆ ಬಂದು ಟಾಪ್ 6ಗೆ ಎಂಟ್ರಿ ಆಗೋದು ಇದೆಯಲ್ವ, ಇದೊಂದು ಸಾಮಾನ್ಯ ಮಾತು ಅಲ್ವೇ ಅಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು, ನೀವು ಕಳೆದ ಎಲ್ಲ ಸೀಸನ್ನಲ್ಲೂ ಕೂಡ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಂಥ ವ್ಯಕ್ತಿಗಳು ಇಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಸೀಸನಲ್ಲಿ ಎಂಟ್ರಿ ಕೊಟ್ಟಂತಹ ನಮ್ಮ ರಜತ್ ಕಿಶನ್ ಆಗಿರ್ಬೋದು, ನಮ್ಮ ಹನುಮಂತ್ ಅವರು ಇಬ್ಬರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಎಷ್ಟೊಂದು ಸೀಸನನ್ನು ಧೂಳು ಎಬ್ಸಿದ್ರು ಅಂತ ನೀವು ಎಲ್ಲರೂ ಕೂಡ ನೋಡಿ ಇರ್ತೀರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವರಿಬ್ಬರು ಕೂಡ ತುಂಬಾ ಚೆನ್ನಾಗಿ ಆಟವನ್ನು ಆಡಿದಕ್ಕೂ ಅದಕ್ಕೋಸ್ಕರ ನಮ್ಮ ರಜತ್ ಕಿಶನ್ ಅವರು ಈ ಒಂದು ದಿನ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ನಲ್ಲಿ ಇವರು ಒಂದು ರೀತಿಯಾಗಿ 6ನೇ ಸ್ಥಾನದಲ್ಲಿ ಮುಕ್ತಾಯಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, 5ನೇ ಸ್ಥಾನ ಅಂತಲೇ ಹೇಳ್ಬೋದು. 5ನೇ ಸ್ಥಾನದಲ್ಲಿರುವಂಥ ವ್ಯಕ್ತಿ ನಮ್ಮ ಉಗ್ರ ಮಂಜು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಉಗ್ರ ಮಂಜು ಅವರೇ ಇವತ್ತಿನ ಒಂದು ಈ ಫೈನಲ್ ವೋಟಿಂಗ್ ರಿಸಲ್ಟ್ನಲ್ಲೂ ಕೂಡ 5ನೇ ಸ್ಥಾನದಲ್ಲಿ ಎಂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಬರೋಬ್ಬರಿ 83,21,389 ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಉಗ್ರ ಮಂಜು ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅಂದರೆ ಈ ವಾರದ ಫೈನಲ್ ವೋಟಿಂಗ್ ರಿಸಲ್ಟ್ನಲ್ಲಿ 5ನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಟಾಪ್ 5 ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಮ ಉಗ್ರ ಮಂಜು ಅವರು ಈ ವೋಟಿಂಗ್ ಪ್ರಕಾರ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಟಾಪ್ 4ಅಲ್ಲಿ ಎಂಡ್ ಆಗಿದ್ದಾರೆ ಟಾಪ್ 5ಅಲ್ಲಿ ಎಂಡ್ ಆಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಟಾಪ್ 4ಅಲ್ಲಿ ಯಾರಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಅದು ನಮ್ಮ ಭವ್ಯ ಗೌಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಭವ್ಯ ಗೌಡ ಅವರು ಕೂಡ ತುಂಬಾ ಚೆನ್ನಾಗಿ ಆಟವನ್ನು ಆಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಬರೋಬ್ಬರಿ ಅವರಿಗೆ 90,71,113 ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಸ್ನೇಹಿತರೆ ನಮ್ಮ ಭವ್ಯ ಗೌಡ ಅವರು ಟಾಪ್ 4 ಪೊಸಿಷನಲ್ಲಿ ಎಂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಟಾಪ್ 6 ರಜತ್ ಅವರು ಅಂತಲೇ ಹೇಳ್ಬೋದು, ಟಾಪ್ 5 ನಮ್ಮ ಉಗ್ರ ಮಂಜೂರು ಅಂತಲೇ ಹೇಳ್ಬೋದು, ಟಾಪ್ 4 ನಮ್ಮ ಭವ್ಯ ಗೌಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಮೂವರು ಕೂಡ ಒಂದು ರೀತಿಯಾಗಿ 4, 5 ಮತ್ತು 6ನೇ ಪೊಸಿಷನಲ್ಲಿ
ಇದ್ದಾರೆ ಸ್ನೇಹಿತರೆ. ಇನ್ನು ಮೇನ್ ಆಗಿ ಇಂಪಾರ್ಟೆಂಟ್ ಅಂದರೆ ಸ್ಥಾನಗಳು 3, 2, 1 ಅಂತಾನೆ ಹೇಳ್ಬೋದು. ಟಾಪ್ 1, ಟಾಪ್ 2 ಹಾಗೆ ಟಾಪ್ 3 ಅಂತಾನೆ ಹೇಳ್ಬೋದು. ಇವರು ಯಾರ್ಯಾರೆಲ್ಲ ಯಾವ ಸ್ಥಾನದಲ್ಲಿದ್ದಾರೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡ್ತಾ ಹೋಗೋದಾದರೆ 3ನೇ ಸ್ಥಾನ ಅಂತಾನೆ ಹೇಳ್ಬೋದು. 3ನೇ ಸ್ಥಾನದಲ್ಲಿ ನಮ್ಮ ಮೋಕ್ಷಿತಾ ಪೈ ಅವರೇ ಇದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮೋಕ್ಷಿತಾ ಪೈ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ 1,13,13,883 ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಮೋಕ್ಷಿತಾ ಪೈ ಅವರು ಇವತ್ತಿನ ಅಂದರೆ ಈ ವಾರದ ಫೈನಲ್ ವೋಟಿಂಗ್ ರಿಸಲ್ಟ್ನಲ್ಲಿ ಇವರು 3ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. 1 ಕೋಟಿ ಅಂದರೆ ಏನು ಸಾಮಾನ್ಯ ಮಾತಲ್ಲ. 1,38 ಲಕ್ಷ ಅನ್ಕೊಳ್ತೀನಿ. 38 ಲಕ್ಷ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಮೋಕ್ಷಿತಾ ಪೈ ಅವರು ಇವತ್ತಿನ ವೋಟಿಂಗ್ ರಿಸಲ್ಟ್ನಲ್ಲಿ ಅಂದರೆ ಈ ವಾರದ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ನಲ್ಲಿ ಅವರು ಟಾಪ್ 3ಯಲ್ಲಿ ಎಂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಮ ಮೋಕ್ಷಿತಾ ಪೈ ಅವರು ಟಾಪ್ 3 ಬರುವುದಂತೂ ಮಾತ್ರ ಫಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ನೇರವಾಗಿ 2ನೇ ಮತ್ತು 1ನೇ ಸ್ಥಾನಕ್ಕೆ ಹೋಗೋಣ ಸ್ನೇಹಿತರೆ. 2ನೇ ಸ್ಥಾನ ಮತ್ತು 1ನೇ ಸ್ಥಾನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ ಸ್ನೇಹಿತರೆ. ಅದರಲ್ಲಿ ಮೊದಲನೇದಾಗಿ 2ನೇ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. 2ನೇ ಸ್ಥಾನದಲ್ಲಿ ನಮ್ಮ ತ್ರಿವಿಕ್ರಮ್ ಅವರೇ ಮುಂದುವರೆದಿದ್ದಾರೆ ಸ್ನೇಹಿತರೆ. ಈ ವಾರದ ಫೈನಲ್ ವೋಟಿಂಗ್ ರಿಸಲ್ಟ್ನಲ್ಲಿ ಕೂಡ ನಮ್ಮ ತ್ರಿವಿಕ್ರಮ್ ಅವರು ಟಾಪ್ 2 ಪೊಸಿಷನಲ್ಲಿ ಇದ್ದಾರೆ. ಹಾಗೆ ಹನುಮಂತ್ ಅವರು ಟಾಪ್ 1 ಪೊಸಿಷನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಇವರಿಬ್ಬರ ಪೈಕಿ ಯಾರು ಗೆಲ್ತಾರೆ ಅಂತ. ವೋಟಿಂಗ್ ಪ್ರಕಾರ ನೋಡ್ಲಿಕ್ಕೆ ಹೋದರೆ ಹನುಮಂತ್ ಅವ್ರು ಗೆಲ್ಲಬೇಕು ಸ್ನೇಹಿತರೆ. ಹಲವಾರು ರೀತಿಯಾಗಿ ಫ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಬಿಗ್ ಬಾಸ್ ವಿನ್ನರನ್ನು ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ. ಅದರಲ್ಲಿ ಯಾರು ವಿನ್ನರ್ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಟಾಪ್ 2ಗೆ ನಮ್ಮ ತ್ರಿವಿಕ್ರಮ್ ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋಣ. ನಮ್ಮ ಟಾಪ್ 2 ಅಲ್ಲಿರುವಂಥ ನಮ್ಮ ತ್ರಿವಿಕ್ರಮ್ ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ 2,41,73,113 ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ತ್ರಿವಿಕ್ರಮ್ ಅವರು ಟಾಪ್ 2 ಪೊಸಿಷನಲ್ಲಿ ಎಂಡ್ ಆಗಿದ್ದಾರೆ ಸ್ನೇಹಿತರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಓಟ್ಗಳು ಬಂದಿವೆ ಸ್ನೇಹಿತರೆ. ನಿಯರ್ಲಿ 2.5 ಕೋಟಿಗೂ ಅಧಿಕ ಓಟ್ಗಳು ನಮ್ಮ ತ್ರಿವಿಕ್ರಮ್ ಅವರಿಗೆ ಬಂದಿವೆ ಅಂತಲೇ ಹೇಳ್ಬೋದು. ಇನ್ನೇನು ಸ್ವಲ್ಪ 4ರಿಂದ 5 ಲಕ್ಷ ಕಡಿಮೆಯಲ್ಲಿ 2.5 ಕೋಟಿಗೂ ಅಧಿಕ ಓಟ್ಗಳು ಬಂದಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೊಂದು ಸಾಮಾನ್ಯ ಮಾತು ಅಲ್ವೇ ಅಲ್ಲ ಅಂತಲೇ ಹೇಳ್ಬೋದು. ಇದಕ್ಕೋಸ್ಕರ ಇವರು ಟಾಪ್ 2 ಅಲ್ಲಿ ಇದ್ದಾರೆ ಸ್ನೇಹಿತರೆ. ಇನ್ನು ಟಾಪ್ 1 ಪೊಸಿಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಟಾಪ್ 1 ಪೊಸಿಷನಲ್ಲಿರುವಂಥ ವ್ಯಕ್ತಿ ನಮ್ಮ ಹನುಮಂತ್ ಅವರು ಅಂತಲೇ ಹೇಳ್ಬೋದು. ಇವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ 2,47,11,103 ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಹನುಮಂತ್ ಅವರೇ ನಂಬರ್ 1 ಆಗಿದ್ದಾರೆ ಸ್ನೇಹಿತರೆ. ಅಂದರೆ ಟಾಪ್ 1 ಪೊಸಿಷನಲ್ಲಿ ಹನುಮಂತ್ ಅವರು ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದೇ ಪ್ರಕಾರ ನೋಡಲಿಕ್ಕೆ ಹೋದರೆ ಸ್ನೇಹಿತರೆ ನಮ್ಮ ಹನುಮಂತ್ ಅವರು ನಂಬರ್ 1 ಅಂದರೆ ವಿನ್ನರ್ ಆಗುವಂಥ ಸಾಧ್ಯತೆ 100ಕ್ಕೆ 100% ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಯಾವ ರೀತಿಯಾಗಿ ಇರುತ್ತದೆ ಅಂತ. ನಮ್ಮ ಟಾಪ್ 2 ಅಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲ ಕೂಡ ತುಂಬಾ ಓಟನ್ನು ಕೌಂಟ್ ಮಾಡಿದ್ರೆ ನಮ್ಮ ಹನುಮಂತ್ ಅವರು ವಿನ್ನರ್, ನಮ್ಮ ತ್ರಿವಿಕ್ರಮ್ ಅವರು ರನ್ನರ್ ಅಪ್, ಟಾಪ್ 3ಯಲ್ಲಿ ನಮ್ಮ ಮೋಕ್ಷಿತಾ ಪೈ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಪ್ರಕಾರ ಇನ್ನೇನು ಕೇವಲ 10 ಗಂಟೆಗಳು ಮಾತ್ರ ಬಾಕಿ ಇವೆ ಸ್ನೇಹಿತರೆ ಗ್ರ್ಯಾಂಡ್ ಫಿನಾಲೆ ಆರಂಭವಾಗಲು. ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ 11 ಗೆಲ್ಲಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.